ಬೆಟ್ಟ 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 ಅಂತ ಒಂದೇ ಸಮ ಕನ್ವಸ್ತಾ ಇದೆಯಲ್ಲ, ಯಾರಮ್ಮದು? ಆ ತಾತನ ಹೆಸರು ಈ ಊರಿನ ಬೆಳಕು. ಹೇಳವ. ಇವ ಏನ್ ಕಟ್ಕೊಂಡು 12 ವರ್ಷ ಆಯ್ತು. 12 ವರ್ಷದಿಂದಾನೆ ಇವನ್ ಜೊತೆ ಕಷ್ಟ ಸುಖ ಹಂಚ್ಕೊಂಡಿವ್ನಿ. ಹೊಲ ಗದ್ದೆಯಲ್ಲಿ ಇವನ್ ಸರಿ ಸಮನಾಗಿ ಕೆಲಸ ಮಾಡಿವ್ನಿ. ಸಾಲದಕ್ಕೆ ಬಂಗಾರದಂತ 2 ಮಕ್ಕಳನ್ನ ಎತ್ಕೊಟ್ಟಿವ್ನಿ. ಇದ್ಯಾವ್ರು ಈ ಪಾಟಿ ಜೀವತ್ತೇ ನನ್ನ ನಡು ನೀರ್ನ ಕೈ ಬಿಟ್ಬಿಟ್ಟು ನನ್ ಸೌದಿನ ಕಟ್ಕೊಂಡವನಲ್ಲ ಇವನು. ಇವನು ದೇವ್ರು ಒಳ್ಳೇದ್ ಮಾಡ್ತಾನ. ದೇವ್ರು ಅವಳಿಗೂ ಏನ್ ಕಮ್ಮಿ ಮಾಡಿಲ್ಲ ಬುದ್ಧಿ. ನನ್ಗಿರ 22 ಎಕರೆ ಜಮೀನಾಗೆ ಅವಳಿಗೆ 11 ಎಕರೆ ಇವಳಿಗೆ 11 ಎಕರೆ ಬರ್ದು ಮಡಗಿವ್ನಿ. ಸೀರೆ ತಕೊಂಡ್ರೆ ಅವಳಿಗೊಂದು ಇವಳಿಗೊಂದು, ಒಡವೆ ತಕೊಂಡ್ರು ಅವಳಿಗೊಂದು ಇವಳಿಗೊಂದು. ವಾರದಾಗ 3 ದಿವಸ ಆ ಮನೆ ಆಗಿರ್ತೀನಿ, 3 ದಿವಸ ಈ ಮನೆ ಆಗಿರ್ತೀನಿ. 1 ದಿವಸ ರಜಾ ತಗೊಂಡ್ಬಿಡ್ತೀನಿ. ಇವ್ರಿಬ್ರು ನನ್ನ 2 ಕಣ್ಣಂಗ್ ನೋಡ್ಕೊಂತ ಇವನ್ ಬುದ್ಧಿ. ಇನ್ನೇನವ ದಾಡಿ ನಿಂಗೆ? ಇದ್ಯಾನ್ ಬುದ್ಧಿ ಹಿಂಗ್ ಹೇಳ್ಬಿಟ್ರಲ್ಲ. ಅವ್ರು ಯಾನ್ ಕೊಟ್ರೆ ಯಾದ್ ಬಂತು ನನ್ ನಡಿಯ. ನನ್ನ ಪಿರುತಿನೇ ಕಿತ್ಕೊಂಡ್ಬಿಟ್ರಲ್ಲ. ಪಿರುತಿ ಹೋದ್ಮ್ಯಾಕೆ ನೆಮ್ಮದಿ ಇರ್ತೈತ? ನೆಮ್ಮದಿ ಇಲ್ದದ್ ಬಾಳು ನೀರಿಲ್ದ ಕೆರೆ ಹಂಗಲ್ವ್ರ. ನಿನ್ ಗಂಡ ನಿಂಗ್ ಮಾಡಿರೋ ಅನ್ಯಾಯ ಏನು? ನಿಂಗ್ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ರೆ ತಪ್ಪು. ನಿಂಗ್ ಕೊಡೋದೆಲ್ಲ ಕೊಟ್ಟವನೆ, ಚಂದಾಗ್ ನೋಡ್ಕೊಂತವನೆ. ಇನ್ನೇನಮ್ಮ ಕಷ್ಟ ನಿಂಗೆ? ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಬಿಡು. ದೇವ್ರೆ ದೇವ್ರೆ ಅಂತ ತೀರ್ಮಾನ ಕೊಡಕ್ ಹೋಗ್ಬೇಡಿ ದೇವ್ರೆ. ಮತ್ತೊಬ್ಬ ಜೊತೆಗೆ ನನ್ ಬಾಳ ಹಚ್ಕೊಳಕ್ಕೆ ನನ್ ಕೈಲಾಗಕ್ಕಿಲ್ಲ. ನನ್ ಮಕ್ಕಳಿಗೆ ನಶಿಸ ಕೊಟ್ಬಿಟ್ಟು ನಾನು ಸತ್ತೋಯ್ತೀನಿ. ಹನುಮವ್ವ ಎದ್ದಳ ಮ್ಯಾಕೆ ನೋಡು. ನಿನ್ನ ಗಂಡ ಯಾವ ತಪ್ಪನು ಮಾಡಿಲ್ಲ. ಅವನು ಒಳ್ಳೆ ಗುಣನ ಅರ್ಥ ಮಾಡ್ಕೊಂಡು ಅವನ ಜೊತೆ ಬಾಳು ಮಾಡೋದನ್ನ ಕಲ್ತ್ಕೋ. ಇದೇ ಈ ನ್ಯಾಯ ಮಂಡಳಿ ಕೊಡೋ ತೀರ್ಪು. ಯಾವ್ದಾಲೆ ತೀರ್ಪು? ಅರ್ಜುನ ನಡೆಯವನು, ಕರ್ಣನ ಗುಣದವನು, ತ್ಯಾಗದ ತವರಿವನು. ಯಾರಪ್ಪ ಯಾರಪ್ಪ? ಬೆಟ್ಟಪ್ಪ ಬೆಟ್ಟಪ್ಪ ಇವನೇ ನಮ್ಮ ಬೆಟ್ಟಪ್ಪ. 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 ಯಾವನ್ಲ ಅವನು? 7 ಎಂಡ್ರನ್ನ ಕಟ್ಕೋಬಹುದು ಅಂತ ತೀರ್ಪು ಕೊಟ್ಟವನು. ನಾಚಿಕೆ ಹಾಕಿಲ್ವ ನಿಮ್ಗೆ? ಅದು ಎಲ್ಲಿಂದ ಆಗ್ಬೇಕು? 7 ಎಂಡ್ರನ್ನ ಕಟ್ಕೊಂಡವನು ಇಲ್ಲೇ ಇದಾನಲ್ಲ. ಬಾಬೈಲಿ ನೀನು ಬೇರೆ ಯಾವನಾರ ಮದುವೆ ಮಾಡ್ಕೊಂಬಿಡು. 3 ದಿವಸ ಅಲ್ಲಿದ್ ಬಿಡು, 3 ದಿವಸ ಇಲ್ಲಿದ್ ಬಿಡು, 1 ದಿವಸ ರಜಾ ತಗೊಂಡ್ಬಿಡು. ಬುದ್ಧಿ ಸದ್ದು ಯಾಕ್ಲಾ ಚುರ್ ಅಂತದ? ಮಗನೇ ನೀನ್ ಮಡಿಕೋಬಹುದು, ಅವಳು ಮಡಿಕೋಬಾರ್ದಾ? ಇದೇನ್ ಬೇಟಪ್ಪ ಅವನ್ ಗಂಡ್ಸು. ಯಾವನ್ಲ ಗಂಡ್ಸು?
ಕೈ ಹಿಡಿದವಳನ್ನ ಕಣ್ಣೀರ್ ಹಾಕಿಸ್ದೆ ಕೊನೆ ಗಂಟ ಸಂತೋಷವಾಗಿ ಮಡಿಕತಾನಲ್ಲ ಅವನ್ ಗಂಡ್ಸು. ಕಷ್ಟನೋ ಸುಖನೋ ಅವಳ ಜೊತೆ ಬಾಳು ನಡೆಸ್ತಾನಲ್ಲ ಅವನ್ ಗಂಡ್ಸು. ಒಂದ್ ವೇಳೆ ಹೆಂಡತಿ ಸತ್ತೋದ್ರೆ ಅವಳ ನೆನಪಿನಲ್ಲಿ ಕಾಲ ಕಳಿತಾನಲ್ಲ ಅವನು ನಿಜವಾದ ಗಂಡ್ಸು. ಅದು ಬಿಟ್ಟು ಹೆಂಡತಿ ಬದುಕಿರುವಾಗ್ಲೇ ಇನ್ನೊಬ್ಳನ್ನ ಮಡಿಕೊಳಕ್ ಹೋಯ್ತಾನಲ್ಲ ಅವನ್ನ ಗಂಡ್ಸು ಅಂತ ಕರೆಯಕ್ಕಿಲ್ಲ. ಅವನ್ನ ಏನ್ಲಾ ಎರಡನೇ ಮದ್ವೆ ಬೇಕಾ ನಿನ್ಗೆ? ಬೇಡ. ಬೇಕೇನ್ಲ ನಿನ್ಗೆ ಎರಡನೇ ಮದ್ವೆ? ಬೇಡ ಬುದ್ಧಿ. ಮಗನೇ ಉಸಾರು. ಆ ಹೆಣ್ಮಗಿನ ಕಣ್ಣಲ್ಲಿ ನೀರೇನಾರು ಬರ್ಸಿದ್ರೆ ನಿನ್ನ ಅಡ್ಡಡ್ಡ ಸೀಳಿ ಊರ್ ಬಾಗಿಲಿಗೆ ತೋರಣ ಕಟ್ಬಿಟ್ಟೇನು. ಉಸಾರು ಹೋಗು. ಒಂದ್ ಹೆಣ್ಣು ತಿನ್ನೋ ಅನ್ನ ಹಂಚ್ಕೋತಾಳೆ, ಉಡೋ ಬಟ್ಟೆ ಹಂಚ್ಕೋತಾಳೆ, ಆದ್ರೆ ಮಲಗೋ ಮಂದಲಿಗೆ ಹಂಚ್ಕೊಳಕಿಲ್ಲ. ಹಣ್ಣು ತಿನ್ಬೇಕು ಅಂತ ಆಸೆ ಆದ್ರೆ ಕಾಸ್ಕೊಟ್ಟು ತಗೊಂಡ್ ತಿನ್ಬೇಕು, ಇಲ್ಲ ಮರದಾಗಿರೋದನ್ನ ಕಿತ್ಕೊಂಡ್ ತಿನ್ಬೇಕು. ಅದು ಬಿಟ್ಟು ಒಬ್ರು ಬಾಯಾಗಿರೋ ಎಂಜಲ್ನ ಕಿತ್ಕೊಂಡ್ ತಿನ್ಬಾರ್ದು. ಅವ್ರ ಶಾಪ ಯಾವತ್ತೂ ನಿನ್ಗೆ ಒಳ್ಳೇದ್ ಮಾಡಕ್ಕಿಲ್ಲ. ನೀನೇನ್ ಚಿಂತೆ ಮಾಡ್ಬೇಡ. ನಿನ್ಗೊಂದು ಒಳ್ಳೆ ಬಾಳ್ವೆ ಕೊಡ್ಸೋ ಜವಾಬ್ದಾರಿ ಈ ಬೆಟ್ಟಪ್ಪನ. ಏನ್ರಯ್ಯ ಏನ್ ಎಲ್ರು ನೋಡ್ತಾ ಇದ್ದೀರಾ? ನಿಮಗ್ ಮಾಡೋಕ್ ಬೇರೆ ಕ್ಯಾಮೆ ಅಲ್ವಾ? ಹೋಗಿ ಹೋಗಿ. ಇನ್ಮೇಲೆ ಯಾವನಾದ್ರೂ ಎರಡನೇ ಮದುವೆ ಮಾಡ್ಕೊಳ್ಳೋ ವಿಷಯ ನನ್ ಕಿವಿಗ್ ಬಿದ್ರೆ ನನ್ನ ಮಕ್ಕಳ ಇದು ಈ ಬೆಟ್ಟಪ್ಪ ತೀರ್ಪು. ಬೆಟ್ಟಪ್ಪ ಬೆಟ್ಟಪ್ಪ ಇವರೇ ನಮ್ಮ ಬೆಟ್ಟಪ್ಪ. 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 ಪುಣ್ಯ ಹತ್ಗಿತ್ತಿ ಎಲ್ಲಾನು ನೀನೇ ಅನುಭವಿಸು ಅಂತ ಇಂತಹ ಮಗನ್ ಎತ್ಕೊಟ್ಟು ನೀನೇನೋ ಕಣ್ಣು ಮುಚ್ಕೊಂಡ್ಬಿಟ್ಟೆ. ಆದ್ರೆ ಅವನು ಎಲ್ಲಾ ಕಡೆನೂ ನನ್ನ ಮಾನನ 3 ಕಾಸು ಗರಾಜ್ ಆಗ್ತಾವನೆ. ಅಣ್ಣ ಏನು ಪಂಚಾಯತ್ ಕಟ್ಟತಾವ ಬೆಟ್ಟ ಬಂದಿದ್ನಾ? ಇವತ್ತು ತೀರ್ಪು ಕೊಟ್ಟಿದ್ದು ಅವನೇ ಅಲ್ವೇನಮ್ಮ? ಅವನ್ ಯಾರನ್ನ ತೀರ್ಪು ಕೊಡಕ್ಕೆ? ಅವನೇನ್ ಜಮೀನ್ದಾರನ? ಬಾಯ್ ಮೇಲೆ ನಾಕ್ ಕೊಟ್ಟು ಬುದ್ಧಿ ಹೇಳೋದನ್ನ ಬಿಟ್ಟು ಪ್ರತಿ ಸಲ ಸತ್ತವ್ರ ಫೋಟೋ ಮುಂದೆ ವರದಿ ಒಪ್ಪಿಸ್ತಿದ್ರೆ ಅವನ್ನ ತಿದ್ದವ್ರು ಯಾರು? ಬೆಂಕಿ ಹೋಯ್ತದಲ್ಲಪ್ಪ ಬಿರುಗಾಳಿ ಜೊತೆ ಗುದ್ದಾಡುಕೆ. ಏ ಬೆಟ್ಟ ಬಾರೋ ಹೊರಗೆ. ಏಯ್ ನಿನ್ನೆ ಅವನ ಕರ್ದೋನು ಬರೋಣ ಅವನ್ನ. ಬ್ಯಾಡ ಕಣ್ಲಾ, ಅಣ್ಣ ತಮ್ಮಂದ್ರು ನೀವೇನ್ ಕಿತ್ತಾಡಿದ್ರೆ ಊರ್ ಬಾಯೆಲ್ಲ ಹೊಲ್ಸಾ ಬಿಡ್ತೈತೆ ಕಣ್ಲಾ. ಹಾಗಂತ ನಿನಗೆ ಹೇಳ್ಬಿಟ್ಟು ಅವನ್ ಒಳಗಡೆ ಇದ್ದಾನ ಹೆಂಗಿಸ್ತಂಗೆ? ಬರಕ್ ಹೇಳಯ್ಯ ಅವನ್ನ. ಬೆಳಗಿರಿ ಇಟ್ಕಿತ ಹೇಳಿದೀನಿ, ಈ ಮನೆ ತಾವು ಹೆಜ್ಜೆ ಹಿಡ್ಕೊಡ್ದು ಅಂತ. ಬರಬಾರ್ದು ಅಂತಾನೆ ಇದ್ದೆ. ನಿಮ್ಗೆ ಪಂಚಾಯತ್ ಅವಮಾನ ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ನಾನು ಹ್ಯಾಕ್ ಸುಮ್ಮನೆ? ಅವ್ನ್ಗೇನ್ ಅಧಿಕಾರ ಇದೆ ಅವನ್ಗೆ? ನಾನು ಜಮೀನ್ದಾರ್ ವಂಶದಾಗೆ ಹುಡ್ತವನ್ ಕಣ್ಲಾ. ನಿನಗಿಂತ ಮೊದಲು ಹುಡ್ತವನು. ನಿಮ್ಮ ಅಪ್ಪನ್ ಮೊದಲ ಹೆಂಡತಿ ಕೊಡ್ತಾವನು. ಏಯ್ ನಿಮ್ಮಮ್ಮ ಮೊದಲ ಹೆಂಡತಿ ಹೆಂಗಾಗ್ತಾಳೋ ನಮ್ಮಮ್ಮ ಮೊದಲ ಹೆಂಡತಿ. ಕೇಳು ಆ ಮುದ್ಕನ್ನ. ಹೇಳ್ಬಿಡಪ್ಪ, ನಿಜ ಏನು ಅಂತ ಹೇಳ್ಬಿಡಪ್ಪ. ನಮ್ಮಮ್ಮನೆ ಮೊದಲೇ ಅವಳು ಅಂತ ಹೇಳ್ಬಿಡಪ್ಪ. ಬೆಟ್ಟಪ್ಪ ಸಾಕ್ ನಿಲ್ಸಪ್ಪ. ಒಡ ಹುಡ್ದವ್ರು ನೀವ್ಯಾಕೆ ಯುದ್ಧ ಮಾಡ್ಬೇಕು? ನಿಲ್ಸಿಕ್ಕಿಲ್ಲ. ನಾನ್ ಯಾಕೆ ನಿಲ್ಲಿಸ್ಬೇಕು? ನಮ್ಮವ್ವ ಮೊದಲನೇ ಅವಳ ಎರಡನೇ ಅವಳ ಅಂತ ತಿಳ್ಕೊಳ್ಳೋಕೋಸ್ಕರನೇ ಈ ಯುದ್ಧ. ಯಾರವ್ವ ದೊಡ್ಡವಳು ಅನ್ನೋದು ಮುಖ್ಯ ಅಲ್ಲ ಕಣ್ರು. ಇಬ್ರು ನನ್ನೆಂಡ್ರಯ್ಯ, ನೀವಿಬ್ರು ನಾನ್ ಜನ್ಮ ಕೊಟ್ಟ ಮಕ್ಕಳು. ಏ ಮುದ್ಕ, 18 ವರ್ಷದಿಂದ ಇದೇ ಮಾತ ನೀನ್ ಹೇಳ್ತಾನೆ ಇದೀಯಾ, ನಾನು ಕೇಳ್ತಾನೆ ಇದ್ದೀನಿ. ಬುಡಕ್ಕಿಲ್ಲ ನಾನು. ಇದೇ ಊರಿನ ಜನಗಳ ಮಧ್ಯೆ ನಿಂತ್ಕೊಂಡು ನೀನೇ ನನ್ನ ಹಿರೇ ಹೇಳ್ತಿ ಮಗ, ಮುಂದಿನ ಜಮೀನ್ದಾರ ಅಂತ ನಿನ್ ಬಾಯಿಂದ 200ವರೆಗೂ ಆ ಯಮಾನೆ ಬಂದ್ರು ಒಸಿ ಇರು ಅಂತ ಊರ್ ಬಾಗ್ಲಾಗೆ ನಿಲ್ಸಿ ನಿನ್ನ ಕೈಯಾಗಿರೋ ಬಳೆನ ನಿನ್ ಕೈಯಿಂದ ತೊಡಸ್ಕೊಂಡ್ ಸಾಯ್ತೀನಿ. ಬೆಟ್ಟ ನೀನ್ ನಡೆಯಪ್ಪ. ಬನ್ನಿ ಬಾವ, ಬಾ ನೀನ್. ಬಾರ ಮಗ, ಇವತ್ತೇ ಕೊನೆ. ಇನ್ಮೇಲೆ ಈ ಮನೆ ತಾವು ಕಾಲಿಟ್ರೆ ನನ್ನ ಮೇಲೆ ಆಣೆ. ಎಂತ ಪೇಡುಕೋ ಓ. ಏಯ್ ಬಟ ಬಳ್ಳಾರಿ,
ಬಾರ್ಲ ಇಲ್ಲಿ. ಏ ದಡಿಯ ನನ್ನ ಮಗನೇ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸೋದ್ ಕಲ್ತ್ಕೊಳ್ಳೋ. ಏಯ್ ಸೌಟ್ ಇಟ್ಕೊಂಡು ಅಲ್ಲಾಡ್ಸೋ ನನ್ನ ಮಗನಿಗೆ ಬಟ್ಟ ಅಂತ ಕರೀದಿ ನೀನ್ ಚಕ್ರವರ್ತಿ ಅಂತ ಕರೀತಾರೆ ನೋ ಬೇಕಪ್ಪ. ಏಯ್ ನಾನೀಗ ಸೌಟ್ ಇಟ್ಕೊಂಡು ತಿರ್ಗ್ಸೋದ್ಕೇನೆ ನಿಂಗೆ ನೆಕ್ಕ ಹಾಕ್ತಿರೋದು. ಏಯ್ ನಾನ್ ನೆಕ್ಕಕ್ಕೆ ನಿಮ್ಮ ಅಪ್ಪನ ಮನೆ ತಂದಾಕ್ತೇನೋ ಬೇವರ್ಸಿ ನನ್ ಮಗನೇ. ಮರ್ಯಾದೆ ಕೊಟ್ಟು ಮಾತಾಡು. ಏನ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ವಾಯ್ತಾ ಇರೋ. ಬಾಳ ಇಲ್ಲಿ. ಈರುಳ್ಳಿ ನೋಡಿದ್ಯಾ? ನೋಡಿದ್ದೀನಿ. ಅದನ್ನ ಚೆನ್ನಾಗಿ ಉತ್ತರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಐತಲ್ಲ ಅದನ್ನು ಚೆನ್ನಾಗಿ ಉತ್ತರಿಸ್ಬಿಟ್ಟು ಒಂದು ಗಜನಿಂಬೆ ಹಣ್ಣು ತಗೊಂಡ್ಬಿಟ್ಟು ಅರ್ಧ ಕುಯ್ದ್ಬಿಟ್ಟು ಬೀಜನೆಲ್ಲ ತೆಗೆದ್ಬಿಟ್ಟು ಒಂದ್ ಓಳಿ ಹಿಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಸಿ ಸುಟ್ಟಿ ಐತಲ್ಲ ಅದನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಕಿವುಚ್ಬಿಟ್ಟು ಕೆಳಗಿಂದ ಮ್ಯಾಲಿಂದ ಕೆಳಗೆ ಹೊಡೆದು ಫಸ್ಟ್ ಕ್ಲಾಸ್ ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬ. ಮೆಣಸಿನ್ಕಾಯಿ ಬೇಡವಾ? ಅದನ್ನ ಕಣ್ಗಿಟ್ಕೋ ಹೋಗ. ಸಣ್ಣ ನಮ್ ತಾಯಣಿಗೂ ಹೇಳ್ತೀನಿ ಇವತ್ತಿನ ಸಣ್ಣ ಕಣೋ. ಅಯ್ಯೋ ಪಾಪ. 6 ಏ ಸಣ್ಣ ಏನೋ ಇದು? ಯಜಮಾನ್ರೆ ಪೇದಿ ಯಜಮಾನ್ರೆ ಅದ್ ನಿಲ್ಲಕ್ಕೆ ಏನಾದ್ರು ಒಂದ್ ದಾರಿ ತೋರ್ಸಿ. ಇದೇನು ಯಜಮಾನ್ರೆ? ಏಯ್ ಇದನ್ ತೋರ್ಸಿದ್ರೆ ದೊಡ್ಡ ರೈಲೇ ನಿಲ್ಲುತ್ತಂತೆ, ನಿನ್ ಬೇದಿ ನಿಲ್ಲವೇನೆಯಾ? ಕರೆಕ್ಟ್ ಆಗಿ ಹೇಳಿದ್ರೆ ಯಜಮಾನ್ರೆ, ಕೊಡಿ ಇಲ್ಲ ತೋರಿಸ್ತೀನಿ. ಏನಪ್ಪ ದೊಡ್ಡ ಮನೆಗೆ ಹೋಗೋ ದಾರಿ ಯಾವುದು ಅಂತ ಹೇಳ್ತೀಯಾ? ನಮಸ್ಕಾರ. ವೀರಾಚಾರಿ ಅಂತ, ಶಿಲ್ಪಿ. ನಾನು ಬಿಳಿಗಿರಿ ಅಂತ. ಊರಿನ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಕ್ಕೆ ಕರೆಸಿದ್ದಾರೆ. ನಮ್ ತಂಡದ ಸಮೇತ ಬಂದಿದ್ದೇನೆ. ಬಹಳ ಸಂತೋಷ. ಸಣ್ಣ ಯಜಮಾನ್ರೆ ಒಳಗಡೆಯಿಂದ ಬಿಗಿದ್ಕಾಯ್ ತಗೊಂಬ. ಅಪ್ಪೆ ನಮ್ಮ ಅಪ್ಪಯ್ಯ ಅವ್ರಿಗೆ ಧರ್ಮ ಕಾರ್ಯಗಳಲ್ಲಿ ಬಹಳ ಆಸಕ್ತಿ. ಪ್ರಪಂಚದಲ್ಲಿ ಕಳ್ಳರಿಗೆ ಸುಳ್ರಿಗೆ ಎಲ್ಲ ಹೆಣ್ ಸಿಗ್ತದೆ, ನನಗೆ ಹೆಣ್ ಸಿಕ್ಕದ್ ಬೇಡವಾ? ಆಹಾ ನಾಗಪ್ಪ, ನಿನ್ಗೂ ನನ್ ಮೇಲೆ ದಯಾ ಬರ್ಲಿಲ್ವೇನೆಯ? ಒಲವಿನ ಉಡುಗೊರೆ ಕೊಡಲೇ ನನ್ ಮಗ ಯಾಕೆ ಇಲ್ಲಿಗೆ ಬಂದ? ಊಟಲಿ ಬರೆದನು ಅದ ನಾನು. ಲಕ್ಷ್ಮಿ ಲಕ್ಷ್ಮಿ ಹಾ ಅಯ್ಯೋ ಅಯ್ಯೋ ನಾನು ನೀನು ಏಯ್ ಸೌಟು, ಏನೋ ಇದು? ಲವ್ 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 ಅಂತ ಹೇಳಿ ಕೇಳಿಸ್ತಿಲ್ವಾ ಕ್ಯಾಪ್ ನನ್ ಮಗನೇ? ನಾನು ನನ್ನ ಹೃದಯನ ಅವಳಿಗೆ ಕೊಟ್ಬಿಟ್ಟಿದೀನಿ. ಈ ಪ್ರೇಮಿ ಅನ್ನಿಸ್ಕೊಂಡಿರೋ ನನ್ ಮಕ್ಕಳಿಗೆಲ್ಲ ಬಹಳ ಅಗ್ವಾಗಿ ಸಿಕ್ಬಿಟ್ಟೈತೆ. ಮಾತೆತ್ತಿದ್ರೆ ಹೃದಯ ಕೊಡ್ತೀನಿ
ಅದನ್ನೇ ಯಾಕೋ ಕೊಡ್ಬೇಕು ನನ್ನ ಮಕ್ಳ? ಕಣ್ ಕೊಡ್ರು, ಬೇಡ ಕಿಡ್ನಿ ಕೊಡ್ರು, ಬೇಡ ಮೆದ್ಲು ಕಿತ್ ಕೊಡ್ರು, ಅದು ಬೇಡ ಈ ಲಿವರ್ ನ ಕುಯ್ದು ಕೊಟ್ಬಿಡ್ರು. ಹೃದಯ ಕೊಡ್ತಾನಂತೆ, ಹೃದಯನ. ಇವತ್ತು ಹೃದಯ ಕೊಡುವಂತ ನಿಜವಾದ ಪ್ರೇಮಿ ಎಲ್ಲವನು ನನ್ನ ಮಗನೇ. ಕುಯ್ದು ಕೊಟ್ಬಿಡೋ, ತಗೊಂಡೋಗಿ ಕೊಟ್ಬಿಡ್ತೀನಿ. ಕುಯ್ದು ಕೊಡಲೇ. ಏಯ್, ನಾನು ಯಾರಿಗೆ ಏನಾದ್ರೂ ಕೊಟ್ಕೋತೀನಿ, ನಿನಗೆ ನೋಯ್ತದ? ಬೇಡ ಬೇಡ ಸೌಟು, ನೀನು ಹಾವಿನ ಹುತ್ತ ಕೈ ಹಾಕ್ತಾ ಇದೀಯ, ಅದ್ ನೀನ್ ಕಷ್ಟ ಬಿಡಕ್ಕಿಲ್ಲ. ಹುಷಾರು. ಅಷ್ಟೇ ತಾನೆ? ನಾನು ಆಗ್ತಿರೋದೇ ಅದ್ರಲ್ಲಿ ಕೀಳಕ್ಕೆ ಕಣು. ಹಂಗ ಪರೀಕ್ಷೆ ನಡೆದೇ ಹೋಗ್ಬಿಡ್ಲಿ. ಬಾರೋ ನನ್ ಮಗನೇ, ಬಾ ಕೈ ಹಾಕು. ಅಣ್ಣ ಅಣ್ಣ, ಪುಟ್ಬಿಡ್ಲ ಪುಟ್ಬಿಡ್ಲ, ಸುಮ್ಮನೆ ಮಾತ್ಕಂಗಂತ ಕೇಳಲ್ಲ. ಪುಟ್ಬಿಡ್ಲ ಪುಟ್ಬಿಡ್ಲ, ಬೇಡ ಕಣು. ಇನ್ನೊಂದ್ ಕಿತ ನನ್ ಸಂತೆಗೆ ಬರ್ಬೇಡ. ಹುಷಾರು, ಗೊತ್ತಾಯ್ತಾ? ಗೊತ್ತಾಯ್ತು. ಹಾವು ಕಬಡ್ಡಿ, ಹಾವು ಕಬಡ್ಡಿ, ನನ್ನ ಕಬಡ್ಡಿ, ನನ್ನ ಕಬಡ್ಡಿ. ನಮಸ್ಕಾರ. ಪೂಜೆ ಪ್ರಾರಂಭ ಮಾಡೋಣವೇ? ಆಗಬಹುದು. 1 ನಿಮಿಷ. ಗಂಗಾ, ಆ ಶಿಲ್ಪಿ ತೋರಿಸಿದ ವಿಗ್ರಹದ ಫೋಟೋ ಚಂದಾಗಿತ್ತಲ್ವಾ? ಹೌದಪ್ಪ, ಬಹಳ ಚೆನ್ನಾಗಿತ್ತು. ಅದರ ಅಂದಾನ ನೋಡಾಕ 2 ಕಣ್ಣು ಸಾಲದು ಕಳ್ಳ. ಸತ್ಯವಾಗ್ಲೂ ಅಪ್ಪ, 2 ಕಣ್ಣು ಸಾಲದು. ಅವಳು ಸಾಧಾರಣವಾದವಳು ಅಲ್ಲಪ್ಪ. ಹೌದಪ್ಪ, ಅವಳು ಸಾಧಾರಣವಾದವಳು ಅಲ್ವೇ ಅಲ್ಲ, ಸಾಕ್ಷಾತ್ ದೇವತೆ. ಅವಳ ಸೌಂದರ್ಯಕ್ಕೆ ಬೇರೆ ಸಾಟಿನೇ ಇಲ್ಲ. ಆ ದೇವರು ಸಾಧಾರಣವಾಗಿ ಹೆಣ್ಣಿಗೆ ಅಂದಾನ ಅಳದ್ ಕೊಟ್ಟಿರ್ತಾನೆ, ಆದ್ರೆ ಇವಳಿಗೆ ಬಾಚಿ ಬಾಚಿ ಕೊಟ್ಬಿಟ್ಟಿದ್ದಾನೆ. ನೀನ್ ಯಾರು? ರಂಬೇನಾ? ಮೇನಕೇನಾ? ನಿಮ್ಮಪ್ಪ ಕಣಲೇ. ಏನಾಯ್ತು ನಿಂಗೆ? ಅಯ್ಯಯ್ಯೋ, ಬಿಡಿಗಿರಿ. ಏನಾಯ್ತು ಅವನಿಗೆ? ಅದ್ಯಾಕಣ್ಣ ಹಂಗಂದ್ಬಿಟ್ರಿ? ಅವನಿಗೆ ಮೀಸೆ ಬಂದಿಲ್ವಾ? ನಂಗೂ ಬೆಳೆದಿಲ್ಲ ಹಂಗತ್ರಷ್ಟು. ಇದು ಹಣ್ಣಾಗದೆ. ಅಂದ್ರೆ? ಅಯ್ಯೋ, ಅವನಿಗೆ ಮದ್ವೆ ವಯಸ್ಸಾಗಿದೆ ಅಂತ ಅರ್ಥ. ನನ್ನ ಬುದ್ಧಿಗಷ್ಟು. ಮುತ್ತವ, ಒಂದ್ ಕೆಲಸ ಮಾಡು, 500ಕ್ಕೆ ಬರ ಹೇಳ್ಬಿಡು. ಒಂದೊಳ್ಳೆ ಮುಹೂರ್ತ ನೋಡಿ ನಮ್ ಪಾರು ಜೊತೆಗೆ ವಾಲ್ಗ ಓದಿಸ್ಬಿಡವ. ಬಿತ್ತಾನೆ ಇಲ್ಲದೇನೆ ತೆನೆಯೊಂದು ಕಂಡಿತಲ್ಲ, ಮೋಡಾವು ಇಲ್ಲದೇನೆ ಮಳೆಯಾಕ ಬಂದಿತಲ್ಲ, ಬತ್ತಾದ ಒಳಗೆ ಯಾಕೋ ಮುದ್ದಿನ ಅರಳೈತಲ್ಲ. ನಿಲ್ಲಿಸ್ರ ಕೆಲ್ಸನ ಯಾವನ್ನ ಮಾಡಕ್ ಹೇಳಿದ್ದು? ಯಾರು ನೀವು? ಚಿತ್ರಳ್ಳಿ ಚಿನ್ನದ ಭೂಮಿ ಜಮೀನ್ದಾರರು ಪರಮೇಶ್ ಗೌಡ್ರು ನೋಡಿ ಯಾರು ಅಂತ ಕೇಳ್ತಾ ಇದೀಯಾ? ಯಾವನ್ನ ಇದನ್ನೆಲ್ಲ ಮಾಡಕ್ ಹೇಳಿದ್ದು? ಈ ಊರ್ನ ಹಿರಿಯರು, ಜಮೀನ್ದಾರ್ ರಂಗಯ್ಯನವರು. ಅವನ್ ಯಾವ ಸೀಮೆ ಹಿರಿಯಾನೋ? ಅವನಿಗಿಂತ ನಾನು ಹಿರಿಯ. ಈ ದೇವಸ್ಥಾನ ಅವನ ಊರಿಗೆ ಮಾತ್ರ ಸೇರಿದ್ದಲ್ಲ, 2 ಊರಿಗೆ ಸಂಬಂಧಪಟ್ಟಿದ್ದು. ಅದೇನಿಲ್ಲ, ನಾನು ಕೇಳ್ದೆ ಇದನ್ನ ಮಾಡಕ್ ಹೇಳ್ದ? ನಿಲ್ಸ್ರ ಇದನ್ನ. ನೀವ್ ಏನೇ ಮಾತಾಡೋದಿದ್ರು ಜಮೀನ್ದಾರ್ ಹತ್ರ ಹೋಗಿ ಮಾತಾಡಿ. ನಾವು ಮಾಡ್ತಾ ಇರೋದು ದೇವ್ರ ಕೆಲಸ, ಅದನ್ನ ಅರ್ಧದಲ್ಲೇ ನಿಲ್ಸಿದ್ರೆ ಅಪಶಕ್ನ. ನನ್ ಮಾತಿಗೆ ಎದುರಾಡ್ತೀರಾ? ಹಿಡ್ಕೊಂಡು
ಓಹೋ, ಈ ದೊಡ್ಡ ಮನುಷ್ಯರು ಯಾಕೆ ಇಲ್ಲಿಗೆ ಬಂದ್ರು? ಇವ್ರ ಕಾಲಿಟ್ ಕಡೆ ಹಿಂಗೆ ಆಗೋದು. ಇವ್ರು ಬರೋದ್ ಸ್ವಲ್ಪ ತಡ ಆಗಿದ್ರೆ ಇಲ್ಲಿ ಎಷ್ಟೊಂದು ಹೆಣಗಳು ಬೀಳ್ತಾ ಇತ್ತು ಗೊತ್ತಾ ಜಮೀನ್ದಾರ್ರೆ? ಅದೆಂಗ್ ಬೀಳ್ತವೆ? ನಾವಿಲ್ವಾ ಇಲ್ಲಿ? ಇದಾರೆ. ಇವ್ರು ಬರೋದು ಎಲ್ಲ ಮುಗಿದ ಮ್ಯಾಕೆ, ಈ ಬೆಟ್ಟಪ್ಪ ಬರೋದು ಶುರುವಾಗ್ತಿದ್ದಂಗೆ. ಯಾಕಲೇ ತಿಂದು ಕೊಬ್ಬ ನಿಂಗೆ? ಆ ಶಿಲ್ಪಿಗಳು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅವ್ರನ್ನ ತಡೆಯಕ್ ನೀನ್ ಯಾವನಲ್ಲೇ? ನನ್ ಕೇಳಿದ್ರೆ ನೀನೆಲ್ಲ ಶುರು ಮಾಡ್ತೆ ಕೆಲ್ಸವ? ನನ್ನ ಮಗನೇ, ಗೌರವ ಪ್ರತಿಷ್ಠೆನೆ ತಮ್ಮ ಜೀವ ಅಂತ ತಿಳ್ಕೊಂಡು ಬದುಕ್ತಾರೋ ಜಮೀನ್ದಾರ್ ವಂಶದ ಹಿರಿಯರ್ ಕಣೋ ಅವರು. ಅವ್ರನ್ನ ಏಕವಚನದಲ್ಲಿ ಕರೆಯುವಷ್ಟು ಧೈರ್ಯ ಬಂತ ನಿನಗೆ? ಅದು ಈ ಬೆಟ್ಟಪ್ಪರ ಎದುರುಗಡೆ. ಜಾಡ್ಸಿ ಒದ್ದ ಅಂದ್ರೆ ಮಗನೇ, ನಿಂತ ಜಾಗದಲ್ಲಿ ಭೂಮಿ ಒಳಗಡೆ ಊದ್ಕೊಂಡ್ಬಿಡ್ತೀಯ. ಹುಷಾರ್, ಬಾಗು. ಇದೇನ್ ಗಾಯ? ರಕ್ತ? ಬನ್ನಿ ಔಷಧಿ ಹಚ್ಚೋಣ. ಪರವಾಗಿಲ್ಲ ಬುಡಿ. ನೋಡಿ, ನಮ್ಮನ್ ಕಾಪಾಡೋಕ್ ಬಂದು ನೀವು ಗಾಯ ಮಾಡ್ಕೊಂಡ್ರೆ ನಿಮ್ಮನ್ನ ಹಾಗೆ ಕಳಿಸ್ಬಿಡೋದಾ? ದಯವಿಟ್ಟು ಬನ್ನಿ. ಬನ್ನಿ. ಕೂತ್ಕೊಳ್ಳಿ. ಗಂಗಾ, ಬಂದೆಪ್ಪ. ಗಾಯಕ್ಕೆ ಹಚ್ಚೋ ಔಷಧಿ ತಗೊಂಬಮ್ಮ. ವೀರಾಚಾರ್ಯ, ಬಂದೆ. ಔಷಧಿ ಹಚ್ಬಿಟ್ಟು ಕುಡಿಯೋಕ್ ಸ್ವಲ್ಪ ಮಜ್ಜಿಗೆ ಕೊಡು. ಕೈ ಬಾರಡು, 7 ದಿವಸ ಈ ಕಡೆ ಬಂದು ದಿನ ಬರಕಿದ್ದೀನಿ. ಸ್ವಾದ್ರ ಮಾವನ್ ಮನೆ ಕೆಟ್ಟೋದ್ಲಾ? ನಾಗಿನ ಕೈಲಿ ಗಡ್ಡ ಕೇರ್ಸ್ಕೊಂಡು ಮಂಗನು ಮನ್ಮತ ಆಗೋಯ್ತದೆ ಅಂತ ಗಾದಿ ಮಾತೆ ಇದೆ ನಮ್ಮ ಊರಾಗೆ. ಹಂಗೆ ಅದಕ್ಕೆ ಬಂದಿವ್ನಿ. ಬಿರ್ಬಿನ್ ಗಡ್ಡ ಕೆರಿಬೇಕು. ಕೂತ್ಕಣ. ಏಕೋ ಏಕೋ ಏತಕೋ ಏತಕಿ ಭಾವನೆ ಮೂಡಿತೋ ಸುಮರಾಣಿ ತಲೆಬಾಗಿ ನಗ ಸಿಗ ಅಣ್ಣ ಇವತ್ತಂದಿನ ಹೊಸ ಬಟ್ಟೆ ಕಾಣ. ಸಣ್ಣ ಎಷ್ಟು ದಿವಸ ಆಗೋದು ಏನೋ ಅದನ್ನ ಬೇರೆ ಬಟ್ಟೆ ಹಾಕು. ಏನಾಯ್ತಣ್ಣ?
ಏನಾಗೈತ್ಲ ನಿನ್ಗೆ ಇವತ್ತು? ನನ್ ಬರೀ ಇಂತ ಗಬ್ಬಟ್ಟನೆ ಆಗ್ತಾ ಇದ್ಯಾ? ಅಣ್ಣ ಇನ್ನು ಅಗಸ್ರು ಕೂಡ ಹಾಕಿಲ್ಲಣ್ಣ, ಇವತ್ತೇ ತಂದಿರೋದು. ಅದನ್ನ ತಗಲತ್ತಾಗ ಬೇರೆ ಬೆಟ್ಟ ಹಾಕು. ನಿನ್ನ ಅಂಗಡಿಲಿ ಸೇವಿಗೆ ಬೇಡ, ನಾನು ಪ್ಯಾಟ್ ಕೊಟ್ಟೋಯ್ತೀನಿ. ಅಯ್ಯ ಹಂಗ್ ಮಾಡ್ಬೇಡ, ಕೂತ್ಕೊಂಡು ಸ್ಪೆಷಲ್ ಪಟ್ಟೆ ಹಾಕ್ತೀನಿ. ನನ್ ಮಗನೇ VIP ಹಾಕಕ್ ಇಟ್ಟಿದ್ದಿಲ್ಲ ಇಲ್ಲ. ಈಗ ಹೆಂಗದೆ ಅಡ ಅಮ್ಮಂತ ಅದೇ ಕಡ್ಲ ಬಿರಿನ್ ಗಡ್ಡ ಕೇಳ್ಬಿಡು. ಆಯ್ತಣ್ಣ. ಅಪ್ಪ ಮನೇಲಿಲ್ಲ, ದೇವಸ್ಥಾನದ ಕೆಲ್ಸಕ್ಕೆ ಹೋಗಿದ್ದಾರೆ. ಯಜಮಾನ್ರು ಮನೆಯಾಗಿಲ್ಲ. ಗೊತ್ತಾಯ್ತು. ಓಯ್ ಬಾರ್ಲಾ ಇಲ್ಲಿ. ಅವಳಿಗೇನಿಷ್ಟ? ಅವಳಿಗೇನ್ಲ ಇಷ್ಟ? ಸಂಗೀತ ಅಂದ್ರೆ ಅವ್ರಿಗೆ ಬೋ ಇಷ್ಟ. ಸಂಗೀತನ? ಅದೇ ಅಲ್ಲ ಅವಳ ಅವ್ವನ? ಬಿಡ್ತೋನ್ನಿ. ಸಂಗೀತ ಅಂದ್ರೆ ಕಲೆ, ಅದು ಅವ್ರ ವಂಶದ ದ್ಯಾವ್ರು. ಅಮ್ಮೋರ್ ವೀಣೆ ಬೋ ಚಂದ ನುಡಿಸ್ತಾರೆ. ವೀಣೆ ಅಂದ್ರೆ ಅವರಿಗೆ ಬೋ ಇಷ್ಟ. ವೀಣೆನ? ಅದೆಲ್ಲ ಸಿಗ್ತದೆ ಪ್ಯಾಟೆಯಲ್ಲಿ. ಲಾರಿನಾಗ ಏನ್ ಹೊತ್ಕೊಂಡ್ ಬಂದವನಪ್ಪ? ಬಾವಾ ಏನಿದು? ವೀಣಾ. ಮಿಲಿಟರಿ ಹೋಟ್ಲಾಗೆ ಕೇಸರಿ ಬಾತ್ ಮಾಡ್ದಂಗೆ ಇದು ಯಾಕಲ್ಲ ನಮ್ಮನೆಗೆ? ಅದೆಲ್ಲ ನಿಮಗ್ ಗೊತ್ತಾಗಿಲ್ಲ, ಸುಮ್ನಿರಿ. ಏಯ್ ತತ್ತರ್ಲ ತತ್ತರ್ಲ. ನೀವು ಬೇಡಿ, ನೀವು ತಗೊಂಬನ್ನಿ. ಬೇಕಿತ್ತಾ? ಅಯ್ಯೋ ಬಾಯ್ ಬಿಟ್ಟಿದೆ, ತಪ್ಪಕೋಯ್ತೆ. ಮೆಲ್ಗೆ ಮೆಲ್ಗೆ. ಏನ್ ಟೆಂಪಲ್ ಎತ್ಕೊಂಬಂದೆ ಮೈ ಮುರಿತಾ ಇದ್ಯಾ? ಏಯ್ ಮೆತ್ತೆ ಮಾತಾಡ್ಲಾ, ಕೇಳಿಸ್ಕೊಂಡ್ಬಿಟ್ಟಾನು. ಬರ್ಲಾ ಬರ್ಲಾ. ಜಯವ್ವ, ಇದನ್ನ ಜೋಪಾನವಾಗಿ ನೋಡ್ಕೋಬೇಕು. ಧೂಳು ಪಾಳು ಇದ್ರ ಮ್ಯಾಗ ಬೀಳಬಾರ್ದು. ಇದು ವೀಣಾ ಅಲ್ಲ, ಈ ಬೆಟ್ಟನ್ ಜೀವ.
ನಾವು ಊರೂರು ಅಲದು ಕೂಲಿ ಮಾಡೋ ಜನ ಇರಬಹುದು, ಆದ್ರೆ ಶ್ರೀಮಂತರ ಶೋಕಿಗೆ ಸೆರಗ ಹಾಸೋ ಕೀಳು ಮಟ್ಟದವರಲ್ಲ. ಅಷ್ಟೊಂದು ಕೇವಲವಾಗಿ ಮಾತಾಡಬೇಡಿ. ಈಗಂತದ್ ಏನೂ ಆಗಿಲ್ಲ. ನಾವಿಬ್ರು ಪ್ರೀತಿಸ್ತಾ ಇದೀವಿ, ಮದುವೆ ಮಾಡ್ಕೋತೀವಿ. ಮುಚ್ಚಳಿ ಬಾಯ್. ಯಾವುದೇ ಹಣ್ಣು ನೋಡೋಕ್ ಸುಂದರವಾಗಿರುತ್ತೆ, ಒಂದು ಸಲ ತಿಂದು ಬಿಟ್ರೆ ಆಮೇಲೆ ಅದು ಕಸಾರಿ. ವೀರಾಚಾರ್ಯ, ಜಮೀನ್ದಾರ್ ವಂಶದಲ್ಲಿ ಕೊಟ್ಟ ಮಾತ ತಪ್ಪೋದಿಲ್ಲ. ಮುಟ್ಟಿದ ಹೆಣ್ಣಿನ ಕೈನ ಬಿಡೋದಿಲ್ಲ. ಇದು ಆ ದೇವರಿಗೂ ಗೊತ್ತು. ಗಂಗಾನ ನನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಇವಳೇ ಮದುವೆ ಆಗ್ತೀನಿ. ನಮ್ಮ ಮನೆ ದೇವರು ಮಾದೇಶ್ವರನ ಮೇಲೆ ಆಣೆ. ಬೆಟ್ಟ, ಇಲ್ಲಿ ನಿಂತ್ಕೊಂಡು ಏನೆಲ್ಲ ಮಾಡ್ತಿದ್ಯಾ? ಇದೆಲ್ಲ ಇದು ಬೆಟ್ಟನ ಮುಖದಾಗ ನಾಚಿಕೆ. ನನಗೇನೋ ಅನುಮಾನ. ಬೆಟ್ಟ, ಯಾವ್ದಾನ ಹೆಣ್ಣ ಆಸೆ ಪಟ್ಟಿದೆಯಲ್ಲ, ಹೇಳ ಹೇಳ. ಯಪ್ಪ ಶಿವನೇ, ನನಗೆ ನಂಬಕ್ಕೆ ಆಯ್ತಿಲ್ಲ. ಬೆಟ್ಟ, ನನ್ನ ಮನ್ಸಿಗೆ ಏಟು ಒಂದು ಸಂತೋಷ ಕೊಟ್ಬಿಟ್ಟೆ ನೀನು. ಬೆಟ್ಟ ಬೆಟ್ಟ, ಯಾರು ಅವಳು? ಬೆಟ್ಟ ಆಸೆ ಪಟ್ರೆ ಬೆಟ್ಟನೇ ಹೊತ್ಕೊಂಡ್ಬಂದು ಮಡಗ್ಬಿಡ್ತೀನಿ. ಹೇಳ, ಯಾರು ಅವಳು? ಬೆಟ್ಟ, ಹುಡುಗಿನ ಸರಿಯಾಗಿ ನೋಡ್ದಿಯಲ್ಲ? ಬೆಟ್ಟ, ಆ ಹುಡುಗಿನ ನಾವ್ ಹೆಂಗ್ಲ ಮನೆ ತುಂಬಿಸ್ಕೊಳ್ಳೋದು? ಯಾಕೆ ತುಂಬಿಸ್ಕೊಳಕ್ ಹಾಕಿಲ್ಲ? ಅಲ್ಲ ಬೆಟ್ಟ, ಸದ್ದು. ನನಗ ಆ ಹುಡುಗಿ ಇಷ್ಟ ಆಗವಳೆ. ನಾನು ಅವಳೇ ಮದುವೆ ಆಗೋದು. ಒಳ್ಳೆ ಎಡವಟ್ಟಿಗೆ ಸಿಕ್ಕಾಕೊಂಡ್ಬಿಟ್ನಲ್ಲ.